ಹಾಗೂ ಹಸಿರು ಸೇನೆ ವಾಸುದೇವ್ ಮೇಟಿ ಸರ್ ಅವರ ಎಲ್ಲ ರೈತ ಮುಖಂಡರೇ, ರೈತ ಹಿರಿಯರೇ, ವೇದಿಕೆ ಮೇಲೆ ಇರುವ ಎಲ್ಲ ನಮ್ಮ ರೈತ ಮುಖಂಡರುಗಳೇ, ಇವತ್ತಿನ ದಿನ ಮೈಸೂರು ಜಿಲ್ಲೆಯಿಂದ ನಾನು ಜಿಲ್ಲಾಧ್ಯಕ್ಷನಾಗಿ ಇಲ್ಲಿಗೆ ಬಂದಿದ್ದೇನೆ. ಒಂದು 5 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಎಲ್ರಿಗೂ ಅವಕಾಶ ಕೊಡೋಣ. ಇವತ್ತಿನ ದಿನ ಒಂದು ರಾಜ್ಯ ಸಮಿತಿ ಸಭೆನ ರಾಜ್ಯಾಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ ದಾವಣಗೆರೆಯಲ್ಲಿ. ಈ ಒಂದು ವಿಚಾರವಾಗಿ ನಾನು ಮೈಸೂರು ಜಿಲ್ಲೆನಾಗೆ ಎಲ್ಲ ತಾಲೂಕು ಅಧ್ಯಕ್ಷರುಗಳನ್ನ ಘೋಷಣೆ ಮಾಡಿದ್ದೇವೆ. ಹಾಗೆ ಘೋಷಣೆ ಮಾಡಿ ಈ ಒಂದು ವಿಚಾರಕ್ಕೆ ತಾಲೂಕು ಸಭೆಗಳನ್ನ ಕರಿಬೇಕು ಅಂದರೆ ನಮ್ಮ ರಾಜ್ಯ ಸಮಿತಿ ಎಲ್ಲ ಸದಸ್ಯರುಗಳು ನಮ್ಮ ಪ್ರತಿ ತಾಲೂಕಿಗೆ ಆಗಮಿಸಿದ್ರೆ ರೈತ ಬಾಂಧವರಿಗೂ ಒಂದು ಹೆಮ್ಮೆ ಇರುತ್ತೆ, ಅವ್ರಿಗೂ ಒಂದು ಹುಮ್ಮಸ್ಸು ಇರುತ್ತೆ. ಹಾಗಾಗಿ ನಮ್ಮ ರಾಜ್ಯ ಸಮಿತಿಯ ಎಲ್ಲ ಸದಸ್ಯರುಗಳು ಪ್ರತಿ ತಾಲೂಕಿಗೂ ಎಲ್ಲ ದಯಮಾಡಿಸ್ಬೇಕು. ಹಾಗೆ ಇವತ್ತಿನ ದಿನ ನಮ್ಮ ಮುಖ್ಯಮಂತ್ರಿಗಳಾದ ತವರು ಜಿಲ್ಲೆ ನಮ್ಮ ಮೈಸೂರಿನಲ್ಲಿ ಅವರ ಹುಟ್ಟೂರು. ಹಾಗಾಗಿ ಏನಾದರೂ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳೋಣ ಅಂದರೆ, ಏಕೆಂದರೆ ಒಂದು CM ಮನೆಗೆ ಮುತ್ತಿಗೆ ಹಾಕುವಂಥ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಮೈಸೂರಿನಿಂದನೇ ಸ್ಟಾರ್ಟ್ ಮಾಡೋಣ ಅಂತ ನಾವು ತಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡ್ಕೊಳ್ತೇನೆ. ಯಾವುದೇ ಒಂದು ಹೋರಾಟನ CM ತವರೂರು CMಗೆ ಒಂದು ಮರ್ಯಾದೆ ಕಳೆಯುವಂತ ಅಂದ್ರೆ ಒಂದು ಹೋರಾಟನ ಅವರ ತವರು ಜಿಲ್ಲೆಯಿಂದನೇ ಸ್ಟಾರ್ಟ್ ಮಾಡಿದಾಗ ಸಮಸ್ಯೆ ರಾಜ್ಯದಲ್ಲಿ ಏನಿದೆ ಅಂತ ಅವ್ರಿಗೊಂದು ಅರಿವು ಆಗ್ಬೋದೇನೋ ಅಂತ ಹೇಳಿ ಇವತ್ತು ನಾವು ಹಿಂಗೆ ರಸ್ತೆನಲ್ಲಿ ಬರ್ಬೇಕಾದ್ರೆ ಒಂದು ತಿನ್ನ ಅನ್ನನ, ಭತ್ತನ, ಜೋಳನ ರಸ್ತೆನಲ್ಲಿ ಗುಡ್ಡೆ ಹಾಕಿ ಎಲ್ಲ ತುಣ್ಕೊಂಡು ಮತ್ತೆ ಓಡಾಡ್ತಿದ್ದಾರೆ. ಅದಕ್ಕೆ ಅಂತ ಒಂದು ಇದನ್ನ ರಾಜಕಾರಣಿಗಳಿಗೆ ಒಂದು ವ್ಯವಸ್ಥಿತವಾಗಿ ಮಾಡಿಕೊಡುವಂತ ಒಂದು ನಮ್ಮ ಸಂಘಟನೆಗಳು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಇನ್ನೂ ಇವತ್ತು ನೋಡಿ, ಇಲ್ಲಿ ರಸ್ತೆನಲ್ಲೇ 1 ಕಿಲೋಮೀಟರ್ 2 ಕಿಲೋಮೀಟರ್ ಇದು RMC ಇದೆ, ಪೂರ್ತಿ ಅದನ್ನ ತಿನ್ನ ಅನ್ನನ ಎಲ್ಲರೂ ತುಂಬ್ಕೊಂಡು ಓಡಾಡ್ತಿದ್ದಾರೆ ಹೊರತು ಅದಕ್ಕೊಂದು ವ್ಯವಸ್ಥಿತವಾಗಿ ರಾಜಕಾರಣಿಗಳು ಮಾಡ್ಕೊಡೋಂತ ಒಂದು ಅನಿವಾರ್ಯನೂ ಇಲ್ಲ, ಅವರಿಗೆ ಒಂದು ಸಂದರ್ಭನೂ ಬಂದಿಲ್ಲ ಅನ್ಸುತ್ತೆ. ಅದನ್ನ ನಾವು ಅವ್ರಿಗೆ ತಿಳಿಸಿ ಹೇಳೋ ಒಂದು ಕಾರ್ಯಗಳನ್ನ ನಾವು ಮಾಡ್ಬೇಕಾಗ್ತದೆ ಸಂಘಟನೆಗಳು. ಈಗ ಕಬ್ಬು ಬೆಳೆಗಾರರು ಮಾಡಿದ್ರು, ಪ್ರತಿದಿನ ನಿಂತು ನಿರಂತರವಾಗಿ ಹೋರಾಟ ಮಾಡಿದ್ರು. ನಾವು ಯಾವುದೋ ಒಂದು ಉದ್ದೇಶ ಪೂರ್ವಕವಾಗಿ ಇಟ್ಕೊಂಡು ನಾವು ಒಂದು ಇವತ್ತು ಸಭೆ ಸೇರಿದ್ದೀವಿ, ಇವತ್ತು ಇಲ್ಲಿಗೆ ಮರ್ತು ಬಿಡೋಣ, ಅದು ಆಗ್ಬಾರ್ದು. ಒಂದು ಸಭೆ, ಒಂದು ಸಂಘಟನೆ ಅಂದ್ರೆ ನಾವು ವೈಯಕ್ತಿಕವಾಗಿ ಬಂದಿರೋದು. ಇಲ್ಲಿ ಯಾರೇ ನಿಮಗೆ ರಾಜಕಾರಣಿಗಳು ಹಾಗೆ ದುಡ್ಡು ಕೊಟ್ಟು ಯಾರನ್ನು ಕರ್ಕೊಂಡು ಬಂದಿಲ್ಲ, ನಿಮ್ಮ ವೈಯಕ್ತಿಕ ಇಷ್ಟಪಟ್ಟು ಇಚ್ಛೆಯಿಂದ ಬಂದಿದ್ದೀರಾ. ಅದನ್ನ ಏನು ಅಂದ್ರೆ, ಈಗ ನಾವೆಲ್ಲರೂ ಒಂದು ಉಪಕಸುಬಾಗಿ ಒಂದು ಹಸುಗಳು ಸಾಕ್ತಿರ್ಬೋದು, ಒಂದು ಜೋಳ, ಮೆಕ್ಕೆಜೋಳ. ನಮ್ಮಲ್ಲೆಲ್ಲ ಈ ಮೈಸೂರು ಜಿಲ್ಲೆ ಅಂದ್ರೆ ವಾಣಿಜ್ಯ ಬೆಲೆ, ನಮ್ಗೆಲ್ಲ ತಂಬಾಕು ಬರ್ತದೆ. ಇವಾಗೆಲ್ಲ ಏನಿದೆ, ನಮ್ಗೆ ರೈತರ ಒಂದು ಒಗ್ಗಟ್ಟಿಲ್ಲದೆ